ಭಗವಾನ್ ಶ್ರೀ ರಾಮಕೃಷ್ಣರಲ್ಲಿ, ಮಹಾಮಾತೆ ಶ್ರೀ ಶಾರದಾ ದೇವಿಯವರಲ್ಲಿ, ಪೂಜ್ಯಪಾದ ಶ್ರೀಮತ್ ಸ್ವಾಮಿ ವಿವೇಕಾನಂದರಲ್ಲಿ, ಜಗತ್ತಿನ ತಾಯಿ ತಂದೆಯರಾದ ಪಾರ್ವತಿ ಪರಮೇಶ್ವರರಲ್ಲಿ, ಎಲ್ಲ ದೇವತೆಗಳಲ್ಲಿ ಮೊಟ್ಟ ಮೊದಲಿಗೆ ಪ್ರಣಾಮಗಳನ್ನು ಹೇಳ್ತೇನೆ. ಜೊತೆಗೆ ನನ್ನ ಪಕ್ಕದಲ್ಲೇ ಆಸೀನರಾಗಿರ್ತಕ್ಕಂಥ ಪರಮ ಪೂಜ್ಯರು, ನಡೆದಾಡುವ ದೇವರು ಸ್ವಾಮೀಜಿ ನನಗೆ ಫೋನ್ ಮಾಡಿದಾಗ ನೀವು ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಕರೆದಾಗ ನಾನು ಒಪ್ಪಿಕೊಂಡಿದ್ದಕ್ಕೆ ಒಂದು ಕಾರಣ, ಅವರ ಜೊತೆಯಲ್ಲಿ ಸ್ವಲ್ಪ ಸಮಯ ಕಳೆಯೋಕ್ಕಾಗುತ್ತಲ್ಲ ಅಂತ. ಯಾಕೆ ಅಂತಂದರೆ ಅವರು ಒಂದು ಮೂವಿಂಗ್ ಎನ್ಸೈಕ್ಲೋಪೀಡಿಯಾ. ಸ್ವಾಮೀಜಿ ಮರೆತು ಬಿಟ್ಟಿದ್ದಾರೆ, ಆದರೆ ನನಗೆ ನೆನಪಿದೆ. ಅಮೆರಿಕದ ಅಟ್ಲಾಂಟಾದಲ್ಲಿ ಅಕ್ಕಾ ಸಮ್ಮೇಳನಕ್ಕೆ ನಾವಿಬ್ಬರು ಹೋಗಿದ್ದೆವು. ಮೊದಲು ನನ್ನ ಉಪನ್ಯಾಸ ಇತ್ತು, ಆಮೇಲೆ ಪರಮ ಪೂಜ್ಯರದು ಇತ್ತು. ಇನ್ನೂ ಕಾರ್ಯಕ್ರಮ ಪ್ರಾರಂಭ ಆಗೋದಕ್ಕೆ ಸ್ವಲ್ಪ ಸಮಯ ಇದ್ದುದರಿಂದ ಬಹಳ ಜನ ಬಂದು ಪೂಜ್ಯರಿಗೆ ಪರಿಚಯ ಇದ್ದವರು ಹಲವು ಪ್ರಶ್ನೆಗಳನ್ನು ಕೇಳ್ತಾ ಇದ್ರು. ಧರ್ಮ ಅಂದರೆ ಏನು, ಸೈನ್ಸ್ ಒಪ್ಕೊಳ್ಳುತ್ತಾ, ವೀರಶೈವ ಧರ್ಮ ಅಂದರೆ ಹೇಗೆ, ಇತ್ಯಾದಿ. ಈ 3-4 ನನಗೆ ನೆನಪಿದೆ. ಆದರೆ ಪರಮ ಪೂಜ್ಯರ ಬಾಯಿಂದ ಬರ್ತಾ ಇದ್ದಂಥ ಮಾತುಗಳನ್ನು ನೋಡಿ ನನಗೆ ಆಶ್ಚರ್ಯ ಆಯಿತು. ಏಕೆಂದರೆ ಅಂಥ ವಿಚಾರಗಳು ನಾನು ಕರ್ನಾಟಕದ ಬೇರೆ ಬೇರೆ ಸ್ವಾಮೀಜಿಗಳ ಬಾಯಿಂದ ಕೇಳಿದ್ದು ನಾನು ನೋಡಿದ್ದು ಅಪರೂಪ. ನಿಮಗೆ ಆಶ್ಚರ್ಯ ಆಗಬಹುದು. ಅವರ ಕ್ಲಾರಿಟಿ ಆಫ್ ಥಾಟ್, ಸ್ಪಷ್ಟತೆ, ವಿಚಾರದಲ್ಲಿ ಸ್ಪಷ್ಟತೆ. ಅವ್ರಿಗೇನು ಬೇಜಾರಾಗುತ್ತೋ ಇವ್ರಿಗೇನು ಬೇಜಾರಾಗುತ್ತೋ, ಯಾವಾಗಲೂ ಸನ್ಯಾಸಿ ಸತ್ಯವನ್ನೇ ಮಾತಾಡಬೇಕು. ಎಲ್ಲರೂ ಕೂಡ, ಅದರಲ್ಲೂ ಕೂಡ ಸನ್ಯಾಸಿಗಳು. ಯಾಕೆಂದರೆ ಅವರಿಗೆ ಯಾರ ಹಂಗೂ ಇರಲ್ಲ. ಬೇರೆಯವರೆಲ್ಲ ಸ್ವಲ್ಪ ಹಂಗಿನಲ್ಲಿರ್ತಾರೆ. ಮೇಲಿನವರು, ನಮ್ಮ ಮೇಲಿನ ಅಧಿಕಾರಿಗಳು, ಸಮಾಜ. ಸನ್ಯಾಸಿಗೆ ಆ ಹಂಗುಗಳೆಲ್ಲ ಏನಿಲ್ಲ. ಅವರ ಮಾತುಗಳು, ಸ್ಪಷ್ಟವಾಗಿ ಬರ್ತಾ ಇದ್ದಂಥ ವಿಚಾರಗಳು ಇದೆಲ್ಲ ನೋಡಿ ಅರೆ ನನ್ನ ವಿಚಾರಗಳೇ ಇವರಲ್ಲೂ ಇದೆಯಲ್ಲ ಅಂತ ನನಗೆ ಬಹಳ ಖುಷಿ ಆಯಿತು. ಆವತ್ತೇ ನಾನು ಅಂದ್ಕೊಂಡೆ, ಕರ್ನಾಟಕದಲ್ಲಿ ನನಗೆ ಪರಮ ಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮಿಗಳ ಬಹಳ ಆತ್ಮೀಯ ಸಂಪರ್ಕ ಇತ್ತು. ಬಹುಶಃ ನಿಮ್ಮಲ್ಲಿ ಎಷ್ಟೋ ಜನ ಟಿ ವಿನಲ್ಲಿ ನೋಡಿರಬಹುದು. ಅವರು ತೀರಿಕೊಂಡಾಗ ಅವ್ರಿಗೆ ಅಗ್ನಿಸ್ಪರ್ಶ ಮಾಡಿದವನು ನಾನು. ಆ ಕಾರಣಕ್ಕೆ ಆವತ್ತು ನಾನು ಅಮೇರಿಕದಿಂದ ಬಂದೆ. ಅವರು ತೀರಿಕೊಂಡಾಗ ಅಮೇರಿಕದಲ್ಲಿದ್ದೆ, ಅಲ್ಲಿಂದ ಬಂದೆ. ಸಿದ್ದೇಶ್ವರ ಶ್ರೀಗಳನ್ನು ಬಿಟ್ಟರೆ ಬೇರೆ ಯಾರ ಜೊತೆ ನನಗಷ್ಟು ಆತ್ಮೀಯತೆ ಏನೂ ಇರಲಿಲ್ಲ. ಅವರು ನನ್ನ ವಿಚಾರಗಳು, ಅವರ ವಿಚಾರಗಳು ಬಹಳಷ್ಟು ಹೊಂದ್ಕೊಳ್ತಿದ್ವು. ಇನ್ನೊಬ್ಬರು ಮಹಾತ್ಮರು ಸಿಕ್ಕಿದ್ರಲ್ಲ, ಇದೇ ರೀತಿಯ ವಿಚಾರಗಳನ್ನು ಇಟ್ಕೊಂಡವರು ಅಂತ ನನಗೆ ಬಹಳ ಖುಷಿ ಆಯಿತು. ಆದ್ದರಿಂದ ಆ ಅವಕಾಶವನ್ನು ಕಳ್ಕೊಳ್ಳೋಕೆ ಇಷ್ಟಪಡದೆ ನಾನು ಬರೋದಕ್ಕೆ ಒಪ್ಕೊಂಡೆ. ವೇದಿಕೆ ಮೇಲೆ ಬಹಳಷ್ಟು ಜನ ಮಾನ್ಯರಿದ್ದಾರೆ. ಒಬ್ಬೊಬ್ಬರ ಹೆಸರು ಹೇಳಬೇಕು ಅಂತ ನನಗೆ ಆಸೆ. ಆದರೆ ಸಮಯ ಆಗಿದೆ, ನೀವು ಬೈಕೋಬಾರದು ನನಗೆ ಅಂತ ಹೇಳಿ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಗಣ್ಯಮಾನ್ಯರೇ, ಗೌರವಾನ್ವಿತ ತಾಯಂದಿರೇ, ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಪರಮ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಇಷ್ಟೇ ಹೇಳ್ತೇನೆ ನಾನು. ಶ್ರೀಗಳ ಬಗ್ಗೆ 2 ವರ್ಷದ ಹಿಂದೆ ಬಂದಾಗ ನಾನೊಂದು ವಾಕ್ಯ ಹೇಳಿದ್ದೆ, ಅದನ್ನು ಪುನರುಚ್ಚಾರ ಮಾಡ್ತೇನೆ. ಏಕೆಂದರೆ ಇವೆಲ್ಲ ನಮ್ಗೆ ಅರ್ಥವಾಗಲ್ಲ. ಪವಿತ್ರ ಸನ್ಯಾಸಿ, ಯೋಗ್ಯ ಸನ್ಯಾಸಿ, ಜ್ಞಾನಿ, ಸಮಾಜದ ಬಗ್ಗೆ ಕಾಳಜಿ ಇರೋರು,
ಜೀವನದ ಪ್ರತಿ ಕ್ಷೇತ್ರವನ್ನು ಶ್ರೀಮಂತಗೊಳಿಸಬೇಕು ಅನ್ನೋ ತುಡಿತಾ ಇರೋರು, ಅದನ್ನೇ ಜೀವನದ ಗುರಿಯಾಗಿಸ್ಕೊಂಡವರು, ತಪಸ್ಸನ್ನಾಗಿಸ್ಕೊಂಡವರು. ಇಲ್ಲಿರೋ ಜನ ಎಲ್ಲ ಅರ್ಥ ಮಾಡಿಕೊಳ್ಳಿ, ರಾಜ್ಯಕ್ಕೆ ಒಬ್ಬರೋ ಇಬ್ಬರು ಸಿಗಬಹುದು ಅಷ್ಟೇ. ಒಂದು ರಾಜ್ಯಕ್ಕೆ ಒಬ್ಬರೋ ಇಬ್ಬರು ಸಿಗಬಹುದು. 2 ವರ್ಷದ ಹಿಂದೆ ಹೇಳಿದ್ದೆ ನಾನು, ಉತ್ತರ ಕರ್ನಾಟಕದಲ್ಲಿ ಒಂದು ಆಧ್ಯಾತ್ಮಿಕ ಹಿಮಾಲಯ ಇತ್ತು, ಕಳ್ಕೊಂಡ್ಬಿಟ್ಟು ನಾವು. ದಕ್ಷಿಣ ಕರ್ನಾಟಕದಲ್ಲಿ ಒಂದು ಆಧ್ಯಾತ್ಮಿಕ ಹಿಮಾಲಯ ಇತ್ತು, ಕಳ್ಕೊಂಡ್ಬಿಟ್ವಿ ನಾವು. ಮಧ್ಯ ಕರ್ನಾಟಕದ ಹಿಮಾಲಯವನ್ನು ಕಳ್ಕೊಂಡ್ರೆ ನಮಗಿಂತಲೂ ದಡ್ರು ಯಾರು? ಇಲ್ಲಿ ಕುಳಿತಿರುವ ನಿಮ್ಮ ಎಲ್ಲರ ಕರ್ತವ್ಯ, ಪ್ರತಿಯೊಬ್ಬರ ಕರ್ತವ್ಯ, ಶ್ರೀಗಳ ಆಸೆ ಆಕಾಂಕ್ಷೆಗಳು ಅವುಗಳೆಲ್ಲ ನೆರವೇರುವುದಕ್ಕೆ ನಿಮ್ಮ ಕೈಲಾದಷ್ಟು ಪ್ರಯತ್ನ ಪಟ್ಟು, ಅವರ ಆರೋಗ್ಯ ಇರೋದೇ ಅಲ್ಲಿ. ಅವರ ಆರೋಗ್ಯ ಇರೋದು ಆ 40 ಕೆರೆಗಳು ತುಂಬಿದೆ, ಇನ್ನು 40 ಕೆರೆ ಯಾವಾಗ ತುಂಬಿಸೋಣ? 1000 ಎಕರೆ ನೀರಾವರಿ ಆಗಿದೆ, ಇನ್ನೊಂದು 1000 ಎಕರೆ ನೀರಾವರಿ ಯಾವಾಗ ಮಾಡಿಸೋಣ? 50,000 ಜನ ವಿದ್ಯಾರ್ಥಿಗಳಾದರೂ ಇನ್ನೊಂದು 20,000 ಜನ ವಿದ್ಯಾರ್ಥಿಗಳನ್ನ ಯಾವಾಗ ಮಾಡೋಣ? ಅದೇ ಅವರ ಜೀವ ಇರೋದೇ ಅದರಲ್ಲಿ, ಅವರ ಉತ್ಸಾಹ ಇರೋದಲ್ಲಿ, ಅವರ ಗುರಿ ಇರೋದಲ್ಲಿ, ಅವರ ಜೀವನದ ಸಾರ್ಥಕತೆ ಇರೋದಲ್ಲಿ. ಈ ಕಾರ್ಯಕ್ಕೆ ಇಲ್ಲಿ ಕುಳಿತಿರ್ತಕ್ಕಂಥ ನೀವೆಲ್ಲ 11 ಗಂಟೆವರೆಗೂ ಕಾರ್ಯಕ್ರಮದಲ್ಲಿ ಕುಳಿತುಕೊಂಡಿದ್ದೀರಲ್ಲ, ಅದರ ಅರ್ಥ ನೀವು ಬಹಳ ಶ್ರದ್ಧಾವಂತರಿದ್ದೀರಿ, ಪರಮ ಪೂಜ್ಯರ ಮಾತಿಗೆ ಬೆಲೆ ಕೊಟ್ಟು ಬೇಕಾದರೆ ಶಿವರಾತ್ರಿ ಮಾಡೋಕೆ ತಯಾರಿದ್ದೀರಿ ಅಂತ ಅರ್ಥ. ಕೂತ್ಕೊಂಡಿದ್ದೀರಿ ಹೌದು, ಆದರೆ ಅವರ ಕಾರ್ಯಯೋಜನೆಗಳನ್ನು ಪೂರ್ತಿಗೊಳಿಸೋದರಲ್ಲಿ ಪ್ರತಿಯೊಬ್ಬರೂ ತಮ್ಮ ಅಡಲು ಸೇವೆಯನ್ನು ಮಾಡಬೇಕು ಅನ್ನೋ ಬದ್ಧತೆಯನ್ನು ಇವತ್ತೇ ಇಲ್ಲೇ ಒಂದು ಪ್ರತಿಜ್ಞಾ ರೀತಿಯಲ್ಲಿ ಮಾಡ್ಕೋಬೇಕು. ಇನ್ನು ವಿಷಯಕ್ಕೆ ಬರ್ತೇನೆ. ಅದ್ಭುತವಾದ ವಿಷಯ. ಶಿಕ್ಷಣ ಮಂತ್ರಿಗಳು ಇರಬೇಕಾಗಿತ್ತು, ಆದರೆ ಸಾಮಾನ್ಯವಾಗಿ ಮಂತ್ರಿಗಳು ಹಾಗೇನೆ, ಲೇಟಾಗಿ ಬರೋದು, ಬೇಗ ಹೋಗೋದು, ಇದು ಅವರ ಪರಿಪಾಠ. ಹಾಗಿದ್ರೇನೆ ಅವರನ್ನು ಮಂತ್ರಿಗಳು ಅಂತ ಕರೆಯೋದು. ನಮ್ಮ ಪ್ರೀತಿಯ ರವಿಕುಮಾರ್ ನಾಳೆ ಏನಾದರೂ ಮಿನಿಸ್ಟರ್ ಆದರೆ ನೀವು ಆ ರೀತಿ ಆಗೋದು ಬೇಡ. ಇವತ್ತು ಇಡೀ ದೇಶಕ್ಕೆ ಬೇಕಾಗಿರ್ತಕ್ಕಂಥ ಬಹಳ ಮುಖ್ಯವಾದ ವಿಷಯ, ಇವತ್ತಿನ ನಮ್ಮ ಶಿಕ್ಷಣ ಸರಿ ಇದೆಯೋ, ಮನುಷ್ಯನನ್ನ ಪ್ರಬಲನನ್ನಾಗಿಸ್ತಾ ಇದೆಯೋ, ದುರ್ಬಲನನ್ನಾಗಿಸ್ತಾ ಇದೆಯೋ? ನನ್ನ ಮಟ್ಟಿಗೆ ಹೇಳಬೇಕು ಅಂದರೆ, ಇವತ್ತಿನ ಶಿಕ್ಷಣ ಇಲಾಖೆ ಹುಲಿಯಂತೆ ಹುಟ್ಟುವ ನಮ್ಮ ದೇಶದ ಮಕ್ಕಳನ್ನು ಇಲಿಗಳನ್ನಾಗಿಸುವುದರಲ್ಲಿ ಅದ್ಭುತವಾದ ಯಶಸ್ಸನ್ನು ಕಂಡಿದೆ. ಹುಟ್ಟುತ್ತಾ ಹುಲಿಗಳು, ಆದರೆ ನಮ್ಮ ಶಿಕ್ಷಣ ಇಲಾಖೆ ಅವರ ತಲೆಯಲ್ಲಿ ಸಂಪೂರ್ಣವಾಗಿ ನೆಗೆಟಿವಿಟಿ ತುಂಬಿ, ಅವರ ಆತ್ಮವಿಶ್ವಾಸ, ಕಾನ್ಫಿಡೆನ್ಸ್ ಲೆವೆಲ್ ಸಂಪೂರ್ಣವಾಗಿ ಹಾಳು ಮಾಡಿ, ಅವರ ಟೆಕ್ಸ್ಟ್ ಬುಕ್ಗಳಲ್ಲಿ ಮರುಭೂಮಿಗಳನ್ನು ತುಂಬಿ, ಜೀವವಿಲ್ಲದ ವಿಚಾರಗಳನ್ನು ತುಂಬಿ, ಯಾವುದರ ಬಗ್ಗೆ ನಾವು ತಿಳಿಯಲೇಬಾರದೋ ಅದನ್ನೇ ಹೇಳಿ, ಯಾವುದನ್ನು ತಿಳಿಯುವುದರಿಂದ ಹುಡುಗ ಶಕ್ತಿವಂತನಾಗ್ತಾನೋ, ಅವನ ಕಾನ್ಫಿಡೆನ್ಸ್ ಲೆವೆಲ್ ಏರುತ್ತೋ ಅದನ್ನೆಲ್ಲ ಮುಚ್ಚಿಟ್ಟು, ಅತ್ಯಂತ ಅವಿವೇಕಿ ಕಾರ್ಯಕ್ರಮ ಒಂದೇನಾದರೂ ಇದ್ದರೆ ಇವತ್ತು ನಮ್ಮ ದೇಶದಲ್ಲಿ ಅದು ಇಂದಿನ ಶಿಕ್ಷಣ ಪದ್ಧತಿ. ಅತ್ಯಂತ ಅವಿವೇಕಿಗಳಿಂದ ಕೂಡಿರ್ತಕ್ಕಂಥ ಇಲಾಖೆ. ಮಾನ್ಯ ಕುಲಪತಿಗಳು ಬೇಜಾರು ಮಾಡ್ಕೋಬಾರ್ದು, ನಿಮ್ಮದು ಹೈಯರ್ ಎಜುಕೇಷನು, ನಾನು ರೆಫರ್ ಮಾಡ್ತಾ ಇರೋದು ಪ್ರೈಮರಿ ಎಜುಕೇಷನ್. ನಮ್ಮ ಶಿಕಾಗೋ ವಿಜ್ಞಾನಿಗಳು ಇಲ್ಲಿದ್ದಾರೆ, ಬಹುಶಃ ಅವ್ರಿಗೂ ಅನುಭವಕ್ಕೆ ಬಂದಿರಬೇಕು. ನಾನು 13 ಸಲ ಅಮೆರಿಕಕ್ಕೆ ಬಂದಿದ್ದೇನೆ. ಶಿಕಾಗೋ ಹಿಂದೂ ಟೆಂಪಲ್ನಲ್ಲಿ ನಂದು 4-5 ಉಪನ್ಯಾಸ ಆಗಿದೆ. ನಮ್ಮ ಭಾರತಿ ರೆಡ್ಡಿ ಗೋರಿಬಿದನೂರಿನವರು, ಭಾರತಿ ನಿರ್ಮಲಾ ರೆಡ್ಡಿ ಗೋರಿಬಿದನೂರಿನವರು ನನಗೆ ಬಹಳ ಆತ್ಮೀಯರು, ಮತ್ತು ಆರ್ಯ ಸಮಾಜದವರು, ಅವರೆಲ್ಲ ಶಿಕಾಗೋದಲ್ಲಿ ಉಪನ್ಯಾಸಗಳನ್ನು ಏರ್ಪಾಡು ಮಾಡಿದ್ದಾರೆ. ಅಮೆರಿಕದ ಯಾವುದೇ ಶಾಲೆಗೆ ನೀವು ಹೋಗಿ ನೋಡಿ, ಅಲ್ಲಿ 10 ಜನ ಟಾಪರ್ಸಲ್ಲಿ 6ರಿಂದ 7 ಜನ ಟಾಪರ್ಸು ಭಾರತೀಯ ವಿದ್ಯಾರ್ಥಿಗಳು. ಮಾನ್ಯರು ಒಪ್ತಾರೆ ಅಂತ ಕಾಣುತ್ತೆ. ಮೊದಲನೇ ಸಲ ನಾನು ಅಮೆರಿಕಕ್ಕೆ ಹೋದಾಗ ನನ್ನ ಪಕ್ಕದಲ್ಲಿ ಒಬ್ಬಳು ಆಫ್ರಿಕನ್ ಅಮೆರಿಕನ್ ಲೇಡಿ ಬಂದು ಕೂತ್ಲು. ಅಂದರೆ ನೀಗ್ರೋಗಳು, ಇಲ್ಲಿ ನಾವು ನೀಗ್ರೋ ಅನ್ಬೋದು, ಆ ಊರಲ್ಲಿ ಅನ್ನೋ ಹಾಗಿಲ್ಲ. ಆಕೆ ನನಗೊಂದು ವಿಷಯ ಹೇಳಿದ್ಲು, ಕೂತಿರೋ ಎಲ್ಲರೂ ಕೇಳಿಸ್ಕೊಳ್ಳಿ, ವಿಶೇಷವಾಗಿ ತಂದೆ ತಾಯಿ ಕೇಳಿಸ್ಕೊಳ್ಳಿ. ಏನು ಹೇಳಿದ್ಲು ಅಂದರೆ,
ನಾನು ನ್ಯೂಯಾರ್ಕಲ್ಲಿ 20 ವರ್ಷಗಳಿಂದ ಸೈನ್ಸು ಮ್ಯಾಥಮೆಟಿಕ್ಸ್ ಪಾಠ ಮಾಡ್ತಾ ಇದ್ದೇನೆ. ಒಂದು ಒಳ್ಳೆ ಹೈಸ್ಕೂಲ್ನಲ್ಲಿ 9ನೇ ಕ್ಲಾಸು, 10ನೇ ಕ್ಲಾಸು, 11th ಗ್ರೇಡ್, 12th ಗ್ರೇಡ್ ಈ 4 ಕ್ಲಾಸ್ಗಳಿಗೆ ಸೈನ್ಸು ಮ್ಯಾಥಮೆಟಿಕ್ಸ್ ಪಾಠ ಮಾಡ್ತಾ ಇದ್ದೇನೆ 20 ವರ್ಷಗಳಿಂದ. ನಾನು ಪ್ರತಿ ಸಲ ಟಾಪರ್ಸ್ 10 ಜನ ಟಾಪರ್ಸ್ ಲಿಸ್ಟ್ ನಾನು ತಯಾರು ಮಾಡಿದ್ರೆ ಅದು 9th ಗ್ರೇಡ್ ಇರಲಿ, 10th ಗ್ರೇಡ್ ಇರಲಿ, 11th ಗ್ರೇಡ್ ಇರಲಿ, 12th ಗ್ರೇಡ್ ಇರಲಿ, ಸೈನ್ಸ್ ಇರಲಿ, ಮ್ಯಾಥಮೆಟಿಕ್ಸ್ ಇರಲಿ, 10 ಜನರಲ್ಲಿ ನ್ಯೂಯಾರ್ಕ್ ನಗರದಲ್ಲಿ 8 ಜನ ಟಾಪರ್ಸ್ ನಿಮ್ಮ ಇಂಡಿಯನ್ ಬಾಯ್ಸ್ ಅಂಡ್ ಇಂಡಿಯನ್ ಗರ್ಲ್ಸ್ ಇರ್ತಾರಲ್ಲ. ಏನು ಸಮಾಚಾರ? ನನಗನ್ಸುತ್ತೆ ಸ್ವಾಮೀಜಿ, ಸೈನ್ಸು ಮ್ಯಾಥಮೆಟಿಕ್ಸು ನಿಮ್ಮ ಇಂಡಿಯನ್ಸ್ಗೆ ಏನೋ ಸ್ಪೆಷಲ್ ಮೆಥಡ್ಸ್ ಗೊತ್ತಿದೆ ಅಂತ ಕಾಣುತ್ತೆ ಟೀಚ್ ಮಾಡೋದು. ಬೇರೆ ಯಾವ ದೇಶದವ್ರಿಗೂ ಗೊತ್ತಿಲ್ಲ, ನಿಮಗೆ ಮಾತ್ರ ಗೊತ್ತಿದೆ. ಅದನ್ನು ಯೂಸ್ ಮಾಡಿಕೊಂಡು ತಮ್ಮ ಮಕ್ಕಳನ್ನು ಅದ್ಭುತವಾಗಿ ಟ್ರೈನ್ ಅಪ್ ಮಾಡ್ತಾರೆ ಮನೆಯಲ್ಲಿ. ಅವರು ಇಲ್ಲಿ ಬಂದುಬಿಟ್ಟು ಚೆನ್ನಾಗಿ ಫೇರ್ ಮಾಡ್ತಾರೆ. ದೇ ಫೇರ್ ವೆರಿ ವೆಲ್, ಆಸ್ ಅ ರಿಸಲ್ಟ್ ಆಫ್ ವಿಚ್ ದೇ ಆಲ್ವೇಸ್ ಟಾಪ್ ದಿ ಲಿಸ್ಟ್. ಇಸ್ ಇಟ್ ಸೊ? ಆಮ್ ಐ ರೈಟ್? ಅದೇ ಕಾರಣನ ಅಂತ ಆಕೆ ಕೇಳಿದ್ಲು. ನಾನು ಹೇಳಿದೆ, ಮೇಡಮ್ ಅದು ಕಾರಣ ಅಲ್ಲ. ನಮ್ಮ ಪೇರೆಂಟ್ಸ್ಗೆ ಸ್ಪೆಷಲ್ ಮೆಥಡ್ಸು ಗೊತ್ತಿಲ್ಲ, ಯಾವ ಮೆಥಡ್ಸು ಗೊತ್ತಿಲ್ಲ ಅವ್ರಿಗೆ. ಅದು ಯಾಕೆ ಭಾರತೀಯ ವಿದ್ಯಾರ್ಥಿಗಳು 10 ಜನ ಟಾಪರ್ಸಲ್ಲಿ 8 ಜನ ಟಾಪರ್ಸ್ ಯಾಕೆ ಇರ್ತಾರೆ ಅಂದರೆ, ಇಟ್ ಈಸ್ ಇನ್ ದಿ ಬ್ಲಡ್ ಆಫ್ ಎವ್ರಿ ಇಂಡಿಯನ್ ಬಾಯ್, ಎವ್ರಿ ಇಂಡಿಯನ್ ಗರ್ಲ್, ದಟ್ ಹಿ ಈಸ್ ದಿ ಮೋಸ್ಟ್ ಇಂಟೆಲಿಜೆಂಟ್ ಫೆಲೋ ಇನ್ ದಿ ವರ್ಲ್ಡ್. ಭಾರತೀಯ ಹುಡುಗ ಹುಡುಗಿಯ ರಕ್ತದಲ್ಲೇ ಇದೆ ಜಗತ್ತಿನಲ್ಲೇ ಅತ್ಯಂತ ಬುದ್ಧಿವಂತ ಹುಡುಗ, ಬುದ್ಧಿವಂತ ಹುಡುಗಿ ಅವಳೇ. ಅರ್ಥವಾಗ್ತಾ ಇಲ್ವೋ ನಿಮಗೆ? ಮತ್ತು ಯಾವುದಕ್ಕೂ ಶಿಳ್ಳೆ ಹೊಡಿತೀರಿ, ಕ್ಲ್ಯಾಪ್ ಹೊಡಿತೀರಿ, ಇದಕ್ಕೆ ಸುಮ್ಮನೆ ಇದಿರಲ್ಲ. ಯಾರಾದರೂ ಸಿನಿಮಾದವ್ರು ಬಂದರೆ ಸೂರು ಕಿತ್ಕೊಂಡು ಹೋಗೋ ಹಾಗೆ ಹೊಡಿತೀರಿ. ಇಂಥ ವಿಷಯಗಳು ತಲೆಗೆ ಹೋಗಲ್ವಾ? ಈ ಜಗತ್ತಿನಲ್ಲೇ ಅತ್ಯಂತ ಬುದ್ಧಿವಂತ ಜನಾಂಗ ಭಾರತೀಯ. ಆದ್ದರಿಂದ ಅಮೆರಿಕ ದೇಶದಲ್ಲಿ ಇಂಗ್ಲೆಂಡಿನ ಹುಡುಗರಿದ್ದಾರೆ, ಜರ್ಮನಿಯ ಹುಡುಗರಿದ್ದಾರೆ, ಇಟಲಿ ಹುಡುಗರಿದ್ದಾರೆ, ಜಪಾನ್ ಹುಡುಗರು, ಚೈನಾ ಹುಡುಗರು, ಪ್ರಪಂಚದ ಎಲ್ಲ ದೇಶದ ಜನರು ಅಮೆರಿಕದಲ್ಲಿದ್ದಾರೆ. ಅವರನ್ನೆಲ್ಲ ಮೂಲೆಗೆ ಬಿಸಾಕಿ ಭಾರತೀಯ ವಿದ್ಯಾರ್ಥಿಗಳು ಟಾಪರ್ಸ್, ಫಸ್ಟ್ ರ್ಯಾಂಕ್, ಸೆಕೆಂಡ್ ರ್ಯಾಂಕ್, 8 ರ್ಯಾಂಕ್ ಅವರೇ ತಗೊಳ್ತಾ ಇದ್ದಾರಲ್ಲ. ಇದರರ್ಥ ಏನು? ಅದು ಬಿಡಿ, ನಮ್ಮ ಮಾತೃಭಾಷೆ ಇಂಗ್ಲಿಷ್ ಅಲ್ಲ. ಕಳೆದ 35 ವರ್ಷಗಳಿಂದ ಬಿ ಸ್ಪೆಲ್ಲಿಂಗ್ ಕಾಂಟೆಸ್ಟಲ್ಲಿ ಯಾವಾಗಲೂ ಫಸ್ಟ್ ಪ್ಲೇಸ್ ತಗೊಳ್ಳೋದು ಇಂಡಿಯನ್ಸ್. ನಮ್ಮ ಮಾತೃಭಾಷೆ ಅಲ್ಲ ಇಂಗ್ಲೀಷು. ಅಲ್ಲಿ ಇಂಗ್ಲೆಂಡ್ನವರಿದ್ದಾರೆ, ಅವ್ರ ಮಾತೃಭಾಷೆ ಇಂಗ್ಲೀಷ್. ಕೆನಡಿಯನ್ಸ್, ಸಿಂಗಪೂರಿಯನ್ಸ್, ಫಿಲಿಪೀನ್ಸ್, ಸೌತ್ ಆಫ್ರಿಕನ್ಸ್, ಅಮೇರಿಕನ್ಸ್ ದೆಮ್ಸೆಲ್ಸ್, ಇವರೆಲ್ಲರೂ ಇಂಗ್ಲೀಷ್ ಮಾತೃಭಾಷೆ. ಆದರೆ ಸ್ಪೆಲ್ಲಿಂಗ್ನಲ್ಲಿ ಭಾರತೀಯ ವಿದ್ಯಾರ್ಥಿಗಳ ಮುಂದೆ ಅವರು ಕೊಚ್ಕೊಂಡು ಹೋಗ್ತಾ ಇದ್ದಾರಲ್ಲ. ಇದೊಂದು ಸಾಲದ? ನಮ್ಮ DNA ಯಾವುದು? ನಮ್ಮ DNA ಹೇಗಿದೆ? ಅಲ್ಲಿರೋ ಅಮೆರಿಕಾದ ಮಕ್ಕಳು ಯಾರು? ಇಲ್ಲಿ ಕುಳಿತಿದ್ದೀರಲ್ಲ ನೀವು, ನಿಮ್ಮ ತಮ್ಮನ ಮಗ, ಅಕ್ಕನ ಮಗ, ತಂಗಿ ಮಗ, ದೊಡ್ಡಪ್ಪನ ಮಗಳ ಮಗ, ಚಿಕ್ಕಪ್ಪನ ಮಗನ ಮಗ, ಇವರೇ ಇರೋದು ಅಮೆರಿಕದಲ್ಲಿ. ಅವರ DNA, ನಮ್ಮ ದೇಶದ ಮಕ್ಕಳ DNA ಬೇರೆ ಬೇರೆ ಇದೆಯಾ? ಅಮೆರಿಕದಲ್ಲೇ ಇಂಗ್ಲೆಂಡ್, ಜರ್ಮನಿ, ಇಟಲಿ, ಫ್ರಾನ್ಸ್ ಎಟ್ಸೆಟ್ರಾ ಆ ಮಕ್ಕಳನ್ನೇ ಮೂಲೆಗೆ ಬಿಸಾಕಿರ್ತಕ್ಕಂಥ ಜನರಿಗೆ, ನಮ್ಮ ದೇಶದಲ್ಲಿ ಮಕ್ಕಳಿಗೆ ಒಂದು ಪುಟ್ಟ ಮ್ಯಾಥಮೆಟಿಕ್ಸ್ ಅರ್ಥ ಆಗಲ್ಲ, ಒಂದು ಪುಟ್ಟ ಸೈನ್ಸ್ ಅರ್ಥವಾಗಲ್ಲ, ಇಂಗ್ಲೀಷ್ ಅರ್ಥವಾಗಲ್ಲ. ಅಂದರೆ ಏನರ್ಥ? ಅರ್ಥ ಇಷ್ಟೇ, ಹೇಳಿಕೊಡುವ ಮೇಷ್ಟ್ರು ಸರಿ ಇಲ್ಲ. ಅವರಿಗೆ ಟೆಕ್ಸ್ಟ್ ಬುಕ್ನಲ್ಲಿ ಹಾಕಿರೋ ಸಿಲೆಬಸ್ಗೆ ಜೀವ ಇಲ್ಲ. ಆ ಸಿಲೆಬಸ್ಸು ಒಣ, ಅನ್ಇನ್ಸ್ಪೈರಿಂಗ್, ಸ್ಫೂರ್ತಿಯುತವಾಗಿಲ್ಲ. ಅದನ್ನು ಓದಿದರೆ ವೈರಾಗ್ಯ ಬಂದು ಸ್ವಾಮಿಗಳಾಗ್ಬಿಡ್ತಾರೆ ವಿದ್ಯಾರ್ಥಿಗಳು. ಅದೂ ಆಗಲ್ಲ. ಸಾಕಪ್ಪ, ಸ್ಕೂಲ್ ಡ್ರಾಪ್ಔಟ್, ಇಷ್ಟು ಜನ ಸ್ಕೂಲ್ ಡ್ರಾಪ್ಔಟ್, ಅಷ್ಟು ಜನ ಸ್ಕೂಲ್ ಡ್ರಾಪ್ಔಟ್. ಈ ತಲೆ ಇಲ್ಲದ ಸರ್ಕಾರ ಹೇಳೋದೇನು ಅಂದರೆ, ಸ್ಕೂಲ್ ಡ್ರಾಪ್ಔಟ್ ಯಾಕೆ ಆಗ್ತಾರೆ ಅಂತಂದರೆ ಬಡವರಿದ್ದಾರೆ ಅವರು ಅಂತ. ಹೋಗೆಲ್ಲಾದರೂ ದುಡಿದು ಒಂದಷ್ಟು ದುಡ್ಡು ಮಾಡ್ಕೊಂಡು ಬರ್ತಾರೆ. ಅವರ ಅಪ್ಪ ಅಮ್ಮ ಅವರನ್ನು ದುಡ್ಡಿಗೆ, ಅಪ್ಪ ಅಮ್ಮ ತಾಯಿ ಮದುವೆ ಸೀರೆ ಮಾರಿ, ಬಂಗಾರ ಮಾರಿ ಮಕ್ಕಳನ್ನು ಓದಿಸ್ತಾ ಇರೋ ಎಕ್ಸಾಂಪಲ್ಸ್ 1000 ಇದೆ. ತಂದೆ ತಾಯಿ ನಮ್ಗೆ ತಿನ್ನೋದಕ್ಕಿಲ್ಲ, ಓದಬೇಕಾದ ಕಾಲದಲ್ಲಿ ಮಕ್ಕಳು ಹೋಗಿ ಅಲ್ಲೆಲ್ಲಾದರೂ ದುಡ್ಕೊಂಡು ಬಂದು ತಿನ್ನಲಿ ಅಂತ ನಮ್ಮ ದೇಶದ ಯಾವ ತಂದೆ ತಾಯಿನೂ ಬಯಸಲ್ಲ. ಮಕ್ಕಳು ಯಾಕೆ ಡ್ರಾಪ್ಔಟ್ ಆಗ್ತಾ ಇದ್ದಾರೆ ಅಂದರೆ,
ಕ್ಲಾಸ್ ರೂಮ್ನಲ್ಲಿ ಮಾಡ್ತಾ ಇರೋ ಪಾಠ ಅವ್ರಿಗೆ ಅರ್ಥವಾಗ್ತಾ ಇಲ್ಲ. ಅಲ್ಲಿ ಕೂತ್ಕೊಂಡು ಏನು ಮಾಡ್ತಾರೋ ಅವರು? ಪಾಠ ಯಾಕೆ ಅರ್ಥವಾಗ್ತಾ ಇಲ್ಲ? ಈ ಡಿ.ಎಡ್ ಅನ್ನೋ ಡೆಡ್ಡು, ಬಿ.ಎಡ್ ಅನ್ನೋ ಬೆಡ್ಡು, ಅಲ್ಲಿ ಏನು ಟ್ರೈನಿಂಗ್ ಕೊಡ್ತಾ ಇದೆಯೋ ದೇವರಿಗೆ ಗೊತ್ತು. ಇದನ್ನೆಲ್ಲ ಹೇಳೋರು ಕೇಳೋರು ಈ ದೇಶದಲ್ಲಿ ಗತಿನೇ ಇಲ್ಲ. ಕಳೆದ 150 ವರ್ಷಗಳಿಂದ ಈ ಶನಿ, ಇಂಡಿಯನ್ ಎಜುಕೇಷನ್ ಸಿಸ್ಟಮ್ ಅನ್ನೋ ಶನಿ ಈ ದೇಶವನ್ನು ಕಿತ್ತು ತಿಂತಾ ಇದೆ. ಪಾಕಿಸ್ತಾನ ನಮ್ಮ ಶತ್ರು ಅಲ್ಲ, ಪಾಪ ಏನು ಮಾಡ್ತಾರೆ ಅವರು? ತಿನ್ನೋದಕ್ಕೆ ಗತಿ ಇಲ್ಲ ಅವರಿಗೆ. ಚೈನಾ ನಮ್ಮ ಶತ್ರು ಅಲ್ಲ. ಈ ಸಾರ್ವಜನಿಕ ವೇದಿಕೆಯಿಂದ ಹೇಳ್ತೇನೆ, ನಮ್ಮ ದೇಶದ ಶತ್ರುಗಳು ಈ ದೇಶದಲ್ಲಿ ಮಕ್ಕಳಿದಾರಲ್ಲ, ಇವರೇ ಪಾಠ ಮಾಡ್ತಾ ಇರ್ತಕ್ಕಂಥ ಟೀಚರ್ಸ್, ಇವರ ಎಜುಕೇಷನ್ ಸಿಸ್ಟಮ್ ಮತ್ತು ಇವರನ್ನು ಹೆತ್ತ ತಂದೆ ತಾಯಂದಿರು, ಇವರು ಕೂಡ ದೇಶದ ಶತ್ರುಗಳೇ. ಯಾಕೆ? ಮಕ್ಕಳನ್ನು ಬೆಳೆಸೋದೇ ಹೇಗೆ ಒಂದು ನಯಾ ಪೈಸೆ ಗೊತ್ತಿಲ್ಲ ಅವ್ರಿಗೆ. ಮಕ್ಕಳು ಮನೆಯಲ್ಲಿದ್ದಾಗ ತಂದೆ ತಾಯಿ ಯದ್ವಾ ತದ್ವಾ ಬದುಕಬಾರ್ದು, ಮಕ್ಕಳ ಮುಂದೆ ಏನೇನೋ ಮಾತಾಡಬಾರ್ದು, ಮಕ್ಕಳ ಮುಂದೆ ಏನೇನೋ ವಾತಾವರಣ ಸೃಷ್ಟಿಸಬಾರ್ದು. ಮಕ್ಕಳು ಡಿಸ್ಕರೇಜ್ ಆಗೋ ಹಾಗೆ ಅವರ ಮೊರೇಲ್ ಅನ್ನೋದಿರುತ್ತೆ ಒಳಗಡೆ, ಒಂದು ಆತ್ಮಸ್ಥೈರ್ಯ ಅದು ಕುಗ್ಗುವ ಹಾಗೆ ಯಾವ ಘಟನೆಯನ್ನು ಮಕ್ಕಳ ಮುಂದೆ ಹೇಳ್ಕೊಳ್ಬಾರ್ದು. ಗಮನ ಕೊಡಬೇಕು, ಮಕ್ಕಳ ಕಡೆಗೆ ಪೂರ್ತಿ ಗಮನ ಕೊಡಬೇಕು. ಇದನ್ನೆಲ್ಲ ಯೂಟ್ಯೂಬ್ನಲ್ಲಿ ನಾನು ಹಾಕಿ 20 ವರ್ಷ ಆಯಿತು. 2007ರಲ್ಲೇ ಹಾಕಿದೆ ಇದನ್ನು. ಮಕ್ಕಳನ್ನು ಬೆಳೆಸೋದೆ ಹೇಗೆ. FM ರೇಡಿಯೋದಲ್ಲಿ 10 ಉಪನ್ಯಾಸ ಮಾಡಿದೆ, ಬೆಂಗಳೂರಿನ FM ರೇಡಿಯೋದಲ್ಲಿ. ಮೊಟ್ಟ ಮೊದಲನೇದಾಗಿ 9 ತಿಂಗಳು ಗರ್ಭಿಣಿಯಾಗಿದ್ದಾಗಲೇ ಅವಳು ಲೆಕ್ಕ ಪಕ್ಕ ಇಟ್ಕೊಂಡು ಬದುಕಬೇಕು, ಯದ್ವಾ ತದ್ವಾ ಬದುಕೋದಲ್ಲ. ಹುಟ್ಟಿದ ಮಗು 20 ವರ್ಷ 19 ವರ್ಷ ವಯಸ್ಸಾಗೋವರೆಗೆ ಕಣ್ಣಲ್ಲಿ ಎಣ್ಣೆ ಹಾಕ್ಕೊಂಡದನ್ನು ನೋಡಬೇಕು. ಇವನು ಫ್ರೆಂಡ್ಸ್ ಯಾರು? ಎಜುಕೇಷನ್ ಅಂದರೆ ಕ್ಲಾಸ್ ರೂಮ್ ಅಷ್ಟೇ ಅಲ್ಲ. ಭಾರತೀಯ ಶಿಕ್ಷಣ ಸಂಹಿತೆ ಬುದ್ಧಪೂರ್ವ 1000 ವರ್ಷಗಳಷ್ಟು ಹಿಂದೆ, ಬುದ್ಧಪೂರ್ವ ಮಹಾಭಾರತದ ಕಾಲಕ್ಕೆ ಒಬ್ಬ ಮನುಷ್ಯನ ಉದ್ಧಾರಕ್ಕೆ ಏನೇನು ಬೇಕೋ ಅದೆಲ್ಲ ಅಜೀರ್ಣವಾಗುವಷ್ಟು ಕಂಡು ಹಿಡಿದು ಬಿಟ್ಟಿದೆ ಈ ದೇಶ. ಯಾವ ಸಭೆಯಿಂದ, ಯಾವ ಪಬ್ಲಿಕ್ ಪ್ಲಾಟ್ಫಾರ್ಮ್ನಿಂದಲೂ ನಾನು ಇದನ್ನು ಡಿಬೇಟ್ ಮಾಡ್ತೇನೆ. ಯಾವ ಪಬ್ಲಿಕ್ ಪ್ಲಾಟ್ಫಾರ್ಮ್ನಿಂದಲೂ ನಾನು ಇದನ್ನು ಡಿಬೇಟ್ ಮಾಡ್ತೇನೆ. ಇತಿಹಾಸ ಗೊತ್ತಿಲ್ಲದ ಅವಿವೇಕಿಗಳು ಏನೇನೋ ಹೇಳ್ತಾ ಕೂತ್ಕೊಳ್ತಾರೆ, ಮೂರ್ಖರು ಏನೇನೋ ಬರೀತಾರೆ, ಅದನ್ನು ಕೆಲವು ಕಡೆ ಎಲ್ಲ ಪಠ್ಯ ಪುಸ್ತಕಗಳನ್ನಾಗಿ ಮಾಡ್ತಾರೆ, ಕಾಂಟ್ರವರ್ಸಿ ಕ್ರಿಯೇಟ್ ಮಾಡ್ತಾರೆ. ವಿವೇಕಾನಂದರು ಹೇಳ್ತಾ ಇದ್ರು, ಐ ಆಮ್ ಪ್ರೌಡ್ ಟು ಕಾಲ್ ಮೈ ಸೆಲ್ಫ್ ಎ ಹಿಂದೂ, ಐ ಆಮ್ ಒನ್ ಆಫ್ ದಿ ಪ್ರೌಡೆಸ್ಟ್ ಮೆನ್ ಎವರ್ ಬಾರ್ನ್ ಆನ್ ದಿಸ್ ಅರ್ತ್ and I trace my pride to my ancestry. My country had reached the zenith of civilization even while Europe was still living on the branches of trees. ಯುರೋಪ್ ಖಂಡ ಮರಗಳ ಮೇಲೆ ಚಿಂಪಾಂಜಿಗಳಾಗಿದ್ದಾಗ ನನ್ನ ದೇಶ ನಾಗರಿಕತೆಯ ತುತ್ತ ತುದಿಯನ್ನು ಮುಟ್ಟಿತ್ತು. ಇದನ್ನು ಪ್ರೂವ್ ಮಾಡ್ತೇನೆ ಯಾವ ಪ್ಲಾಟ್ಫಾರ್ಮಿಂದ ಬೇಕಾದರೂ. ಏನು ಹೇಳುತ್ತೆ ಭಾರತೀಯ ಶಿಕ್ಷಣ ಸಂಹಿತೆ? ಆಚಾರ್ಯಾತ್ ಪಾದಂ ಆದತ್ತೆ. ಕ್ಲಾಸ್ ರೂಮ್ನಲ್ಲಿ ಬರುವ ಶಿಕ್ಷಣ 4 ಆಣೆ ಮಾತ್ರ. ಯಾಕೆ? ಅದು ಇನ್ಫಾರ್ಮೇಷನ್, ಅದು ಬರೀ ಇನ್ಫಾರ್ಮೇಷನ್ ಆಗಬಾರ್ದು. ಜೊತೆಗೇನೆ ಕ್ಲಾಸ್ ರೂಮ್ನಲ್ಲಿ ಪಾಠ ಮಾಡಿದ ಟೀಚರ್ ಮಕ್ಕಳಿಗೆ ಇನ್ಸ್ಪೈರ್ ಮಾಡಬೇಕು. ಇನ್ಸ್ಪೈರ್ ಮಾಡದ ಟೀಚರ್ ಪಾಠ ಮಾಡ್ತಾ ಇದ್ರೆ ಹಸಿ ಕಬ್ಬಿಣದ ಮೇಲೆ ಸುತ್ತಿಗೆಯಿಂದ ಹೊಡೆದಂತೆ ಅಂತ ಜಗತ್ತಿನ ಸುಪ್ರಸಿದ್ಧ ಚಿಂತಕ ಹೊರಾಶ್ ಮ್ಯಾನ್ ಹೇಳ್ತಾನೆ. ಎ ಟೀಚರ್ ಹೂ ಈಸ್ ಟ್ರೈಂಗ್ ಟು ಟೀಚ್ ದ ಪ್ಯೂಪಿಲ್ಸ್ inside the classroom without inspiring them is simply hammering on cold iron. ಇನ್ಸ್ಪೈರ್ ಮಾಡಬೇಕು ಕ್ಲಾಸ್ ರೂಮ್ನಲ್ಲಿ ಟೀಚರ್, ಇನ್ಫಾರ್ಮೇಷನ್ ಕೊಡೋದಲ್ಲ. ಆ ಇನ್ಸ್ಪಿರೇಷನ್ನಿಂದ ಏನಾಗುತ್ತೆ, ಮಕ್ಕಳಲ್ಲಿ ಸಬ್ಜೆಕ್ಟಲ್ಲಿ ವಿಶೇಷವಾದ ಕುತೂಹಲ ಬಂದು ಟೆಕ್ಸ್ಟ್ ಬುಕ್ ಜೊತೆಗೆ ಇನ್ನು 10 ಪುಸ್ತಕ ಓದ್ತಾರವರು. ಯು ಆರ್ ರಾವ್ ಆರ್ಯಭಟವನ್ನು ಆಕಾಶಕ್ಕೆ ಕಳಿಸಿದ ವಿಜ್ಞಾನಿ, ಅವ್ರಿಗೆ ಟೈಮ್ಸ್ ಆಫ್ ಇಂಡಿಯಾ ಇಂಟರ್ವ್ಯೂ ಮಾಡಿದ್ರು. ಹುಡುಗನಿಗೆ ಏರೋಪ್ಲೇನ್ ನೋಡಿ ಇದೇನು ಅಂತ ಕುತೂಹಲ ಉಂಟಾಯಿತು. ಅವನು ಬಹಳ ಇಷ್ಟಪಡ್ತಾ ಇದ್ದಂಥ ಒಬ್ಬರು ಲಕ್ಷ್ಮಣ ಶಾಸ್ತ್ರಿ, ನೋಡೋ ನನಗೂ ಗೊತ್ತಿಲ್ಲ, ದೊಡ್ಡವನಾದ್ಮೇಲೆ ಇದನ್ನೆಲ್ಲ ತಿಳ್ಕೊ, ನೀನು ಬಹಳ ಬುದ್ಧಿವಂತ ಹುಡುಗ, ಅದರಲ್ಲಿ ಓಡಾಡಬೇಕು, ದೊಡ್ಡವರೆಲ್ಲ ಅದರಲ್ಲಿ ಓಡಾಡ್ತಾರೆ, ನೀನು ಓಡಾಡಬೇಕು ಅಂತ ಆವತ್ತು ಮೇಷ್ಟ್ರು ಅಲ್ಲದವನು, ಇಲ್ಲೇನೋ ಶಣೈ ಮಾಸ್ತ್ರ ಮೇಷ್ಟ್ರು ಅಲ್ಲದವರು ಕೂಡ ಸ್ಫೂರ್ತಿ ಕೊಡ್ತಾರೆ. ಲಕ್ಷ್ಮಣ ಶಾಸ್ತ್ರಿ ರಾಮೇಶ್ವರ ದೇವಸ್ಥಾನದ ಪೂಜಾರಿ ಸ್ಫೂರ್ತಿ ಕೊಟ್ಟಿದ್ದಕ್ಕೆ ಅದೇ ಹುಡುಗ ನ್ಯೂಸ್ ಪೇಪರ್ ಮನೆಗೆ ಹಾಕೋ ಹುಡುಗ ಮುಂದೆ ಅಬ್ದುಲ್ ಕಲಾಂ ಆದ. ರ್ಯಾಂಕ್ ಸ್ಟೂಡೆಂಟು ಅಬ್ದುಲ್ ಕಲಾಂ ಅಂತೆಲ್ಲೂ ಮಾಹಿತಿ ಇಲ್ಲ.
ಅದ್ಭುತವಾದ ವ್ಯಕ್ತಿ ಆಗೋದಕ್ಕೆ ಸ್ಫೂರ್ತಿ ಬೇಕು. ಕ್ಲಾಸ್ ರೂಮ್ ಟೀಚಿಂಗ್ ಅಲ್ಲ. ಥಾಮಸ್ ಆಲ್ವಾ ಎಡಿಸನ್ ಶಾಲೆಗೆ ಹೋಗಿದ್ದು 3 ತಿಂಗಳು. ಮೈಕೇಲ್ ಫ್ಯಾರಡೆ ಶಾಲೆಗೆ ಹೋಗಿದ್ದು 6 ತಿಂಗಳು. 3 ತಿಂಗಳು. ಡಿ ವಿ ಗುಂಡಪ್ಪ SLCದಲ್ಲಿ ಕನ್ನಡದಲ್ಲಿ ಫೇಲು. ಇದು ಶಿಕ್ಷಣ ತಜ್ಞರು ಯೋಚನೆ ಮಾಡಬೇಕಾದ್ದು. ಇಂತಹ ಸಾಮಾನ್ಯ ಹುಡುಗರಿಂದ ಅಸಾಮಾನ್ಯ ಸಾಧನೆಗಳು ಬರ್ತಾ ಇರಬೇಕಾದ್ರೆ ಕ್ಲಾಸ್ ರೂಮ್ನಲ್ಲಿ ಅಸಾಮಾನ್ಯ ಹುಡುಗರು ಹಾಗೇನೆ ಇರ್ತಕ್ಕಂಥವ್ರು ಇವತ್ತು ಏನಾಗ್ತಾ ಇದ್ದಾರೆ ಜೀವನದಲ್ಲಿ? ಭ್ರಷ್ಟ ಅಧಿಕಾರಿಗಳು, ದೇಶವನ್ನು ಕೊಳ್ಳೆ ಹೊಡೆಯುವ ಅಧಿಕಾರಿಗಳು, ದೇಶದ್ರೋಹಿಗಳು. ಇದಕ್ಕಾಗಿ ಎಷ್ಟು ಖರ್ಚು? ಇವ್ರಿಗೆ ಯಾರಿಗೂ ಇದೆಲ್ಲ ಏನೂ ಬೇಕಾಗಿಲ್ಲ. ವಿಶ್ವೇಶ್ವರಯ್ಯನವರಿಗೆ ಸ್ಫೂರ್ತಿಗೊಳಿಸಿದ್ದು ಅವರ ಮೇಷ್ಟ್ರ ಹೆಂಡತಿ. ಮೇಷ್ಟ್ರ ಮನೆಗೆ ಹೋಗಿರ್ತಾನೆ ಬಾಲಕ ವಿಶ್ವೇಶ್ವರ. ಭಾಳ ಬುದ್ಧಿವಂತ, ಒಳ್ಳೆ ಹುಡುಗ ಬುದ್ಧಿವಂತ ಹುಡುಗನ ಕಂಡ್ರೆ ಎಲ್ಲ ಮೇಷ್ಟ್ರುಗಳು ಭಾಳ ಪ್ರೀತಿ, ಭಾಳ ಹೊಗಳಿದ್ರು ಅವ್ರ ಹೆಂಡತಿ ಮುಂದೆ. ಭಾಳ ಒಳ್ಳೆಯವನಿವನು, ಭಾಳ ಬುದ್ಧಿವಂತ. ಮೇಷ್ಟ್ರ ಮನೆಗೆ ಹೋದಾಗ ಮೇಷ್ಟ್ರ ಹೆಂಡತಿ ಪ್ರೀತಿಯಿಂದ ಹುರಿ ಹಿಟ್ಟು ಕೊಟ್ಲು. ಹುರಿ ಹಿಟ್ಟು ಅಂದರೆ ಗೊತ್ತಲ್ಲ, ಈ ಕಡೆ ದಕ್ಷಿಣ ಕರ್ನಾಟಕ ಭಾಗದವ್ರಿಗೆ ಗೊತ್ತು, ಉತ್ತರ ಕರ್ನಾಟಕ ಗೊತ್ತಿಲ್ಲ. ಹುರಿ ಹಿಟ್ಟು, ತಂಬಿಟ್ಟು, ಒಣ ತಂಬಿಟ್ಟು ಕೊಟ್ಲು ತಿನ್ನೋದಕ್ಕೆ. ಹಸಿವಾಗಿತ್ತು ಅಂತ ಕಾಣುತ್ತೆ. ಈ ಹುಡುಗ ಬೇಗ ಮುಕ್ಕದ. ತಂಬಿಟ್ಟು ಹಾಗೆ ಬೇಗ ತಿನ್ನಬಾರ್ದು. ನಿಜಕ್ಕೂ ತಿನ್ನಬೇಕಾದ್ದು ನೀರಲ್ಲಿ ಕಲಿಸ್ಕೊಂಡು, ಚೂರು ಬೆಲ್ಲ ಹಾಕ್ಕೊಂಡು, ಇಲ್ಲ ಹಾಲಿನಲ್ಲಿ ಕಲಿಸ್ಕೊಂಡು, ಸ್ವಲ್ಪ ಶ್ರೀಮಂತರಾದರೆ ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಹೀಗೆ ತಿನ್ಬೇಕದನ್ನು. ಇವನು ಬೇಗ ಮುಕ್ಕದ, ಹಸಿವಾಗಿಬಿಟ್ಟಿದೆ. ಅಲ್ಲಿ ಗಂಟ್ಲಲ್ಲಿ ಹಿಡಿದು ಬಿಡ್ತದೆ. ನೆತ್ತಿ ಹತ್ತತು, ಕೆಮ್ತಾ ಇದ್ದಾನೆ, ಉಸಿರು ಕಟ್ತಾ ಇದೆ, ಕಣ್ಣೆಲ್ಲ ಮೇಲೆ ಕೆಳಗೆ ತೇಲ್ತಾ ಇದೆ. ಆ ಮೇಷ್ಟ್ರ ಹೆಂಡತಿಗೆ ಅನ್ನಿಸ್ತು, ಸತ್ತ ಇವನು, ಈ ಹುಡುಗನ ಕೊಂದುಬಿಟ್ಟೆ ನಾನು. ಅಂಥ ಟೈಮ್ನಲ್ಲಿ ನೀರು ಕುಡಿಬೇಕು ಮಕ್ಕಳು. ಅಡುಗೆ ಮನೆಗೆ ಓಡ್ತಾಳೆ, ಆ ಬಿಂದಿಗೆ ಬಗ್ಗಿಸ್ತಾಳೆ ನೀರಿಲ್ಲ, ಈ ಬಿಂದಿಗೆ ಬಗ್ಗಿಸ್ತಾಳೆ ನೀರಿಲ್ಲ. ಅದು ಕೋಲಾರ ಜಿಲ್ಲೆ, ಕರ್ನಾಟಕದ ಡೆಸರ್ಟ್. ಯಾವ ಬಿಂದಿಗೆ ಬಗ್ಗಿಸಿದ್ರೂ ನೀರಿಲ್ಲ. ಕೊನೆಗೆ ಹಾಲು ಬಗ್ಗಿಸಿ ಒಂದು ಲೋಟದಲ್ಲಿ ತಂದು ಈ ಮಗು ತಂದು ಕೊಡ್ತಾಳೆ. ಅದನ್ನು ಕುಡಿತಾನೆ, ಸಾವರಿಸ್ಕೊಳ್ತಾನೆ. ಹೋದ ಪ್ರಾಣ, ಹೋದ ಜೀವ ಬಂದ ಹಾಗಾಗುತ್ತೆ. ಆ ಮಗುವನ್ನು ಬಾಚಿ ತಬ್ಬಿಕೊಂಡು ತಲೆ ನೇವರಿಸ್ತಾ ಮೇಷ್ಟ್ರ ಹೆಂಡತಿ ಹೇಳ್ತಾಳೆ, ಎಷ್ಟು ಸಮಸ್ಯೆ ಆಗಿದೆಯೋ ವಿಶ್ವೇಶ್ವರ ನಮ್ಮೂರಲ್ಲಿ ಕುಡಿಯೋ ನೀರಿಗೆ. ನೀನಿಷ್ಟು ಬುದ್ಧಿವಂತ ಹುಡುಗ, ಹೋಗಲಿ ನೀನಾದರೂ ಬೆಳೆದು ದೊಡ್ಡವನಾದ್ಮೇಲೆ ಯಾವೂರಿಗೂ ಕುಡಿಯೋ ನೀರು ಪ್ರಾಬ್ಲಮ್ ಆಗದಂತೆ ನೋಡ್ಕೋ. ಏನಾದ ಆ ಹುಡುಗ? ಯು ಆರ್ ರಾವ್ ಏನಾದರೂ, ಅಬ್ದುಲ್ ಕಲಾಂ ಏನಾದರೂ, ಇಂಥದ್ದು 100 ಉದಾಹರಣೆ ಕೊಡ್ಬೋದು ನಿಮ್ಮ ಮುಂದೆ. ಇಲ್ಲೆಲ್ಲ ಬಂದಿದ್ದೇನು? ಇಲ್ಲೆಲ್ಲಿ ಸ್ಫೂರ್ತಿಗೊಳಿಸುವುದಕ್ಕೆ ಒಬ್ಬ ಮನುಷ್ಯನ ನಿರ್ಮಾಣ ಮಾಡಬೇಕು. ಎಜುಕೇಷನ್ ಸಿಸ್ಟಮ್, ಎಜುಕೇಷನ್ ಡಿಪಾರ್ಟ್ಮೆಂಟ್, ಪುಟ್ಟ ಮಕ್ಕಳು, ಮುಗ್ಧ ಮನಸ್ಸಿನ ಮಕ್ಕಳು, ಹೇಳಿದ್ದನ್ನೆಲ್ಲ ಕೇಳುವಂಥ ಮಕ್ಕಳು. ಈ ಮನುಷ್ಯನಲ್ಲೇ ಈ ಸ್ಫೂರ್ತಿಗೊಳಿಸುವ ಮೇಷ್ಟ್ರಾಗಲಿ ಮೇಡಮ್ ಆಗಲಿ ಅವರಲ್ಲೇ ದೇವರನ್ನು ಕಾಣುವಂಥ ಆ ಪುಟ್ಟ ಮಕ್ಕಳಿಗೆ ಮೇಷ್ಟ್ರ ಮಾತೇ ವೇದವಾಕ್ಯ, ಅದನ್ನು ಪೂರ್ತಿ ಒಪ್ಪಿಕೊಳ್ಳೋ ರೀತಿಯಲ್ಲಿ ಅವರಿಂದ ಸ್ಫೂರ್ತಿ ಪಡ್ಕೊಳ್ಳೋದಕ್ಕೆ ಒಬ್ಬ ವ್ಯಕ್ತಿಯನ್ನು ನಿರ್ಮಾಣ ಮಾಡಬೇಕು. ಅವನನ್ನೇ ಆಚಾರ್ಯ ಅಂತ ಕರೆಯೋದು. ಈ ಶಾಲೆಯಲ್ಲಿ ಕ್ಲಾಸ್ ರೂಮ್ನಲ್ಲಿ ಬರುವ ಶಿಕ್ಷಣ 4 ಆಣೆ ಅಷ್ಟೇ. ಇವತ್ತಿನ ಮೀನಿಂಗ್ಲೆಸ್ ಎಜುಕೇಷನ್ ಸಿಸ್ಟಮ್ ಅದನ್ನು 100% ಮಾಡಿಟ್ಟಿದೆ. ಆಚಾರ್ಯಾತ್ ಪಾದಂ ಆದತ್ತೆ, ಪಾದಂ ಶಿಷ್ಯ ಸ್ವಮೇಧಯ. ಇನ್ನು 4 ಆಣೆ ಇದೇ ಸ್ಟೂಡೆಂಟು ಲೈಬ್ರರಿಗೆ ಹೋಗಿ ಇಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಿ 10 ಉಪನ್ಯಾಸ ಕೇಳಿ, ಚರ್ಚೆ ಕೇಳಿ, ಟಿವಿನಲ್ಲಿ ಡಿಬೇಟ್ಸ್ ಬರುತ್ತೆ, ಕೇಳಿ ಅದನ್ನೆಲ್ಲ ಚರ್ಚೆ ಬರುತ್ತೆ, ಅದನ್ನೆಲ್ಲ ಕೇಳಿಕೊಂಡು ಸ್ವಂತ ಪ್ರಯತ್ನದಿಂದ ಇನ್ನು 4 ಆಣೆ ಎಜುಕೇಷನ್ ಪಡ್ಕೊಡ್ಬೇಕು. ಪಾದಂ ಶಿಷ್ಯ ಸ್ವಮೇಧಯ, ಪಾದಂ ಸಬ್ರಹ್ಮಚಾರಿಭ್ಯ. ಇನ್ನು 4 ಆಣೆ ತನ್ನ ಸಹಪಾಠಿಗಳು, ಫ್ರೆಂಡ್ಸು, ಅವ್ರ ಜೊತೆ ಮಾತಾಡ್ತಾ, ಚರ್ಚೆ ಮಾಡ್ತಾ, ಮಗದೊಂದು ಮಾಡ್ತಾ, ವಿಚಾರ ವಿನಿಮಯ ಮಾಡ್ಕೊಳ್ತಾ, ಹೃದಯ ಬಿಚ್ಚು ಮಾತಾಡ್ತಾ, ಹೀಟೆಡ್ ಡಿಬೇಟ್ಸ್ ಎಲ್ಲ ಮಾಡ್ತಾ ಇನ್ನು 4 ಆಣೆ ಪಟ್ಕೋಬೇಕು. ಆದ್ದರಿಂದ ಎಜುಕೇಷನ್ ಅನ್ನುವಂಥದ್ದು ಕ್ಲಾಸ್ ರೂಮ್ ಪಾಠ ಮಾಡಿದ್ರು, ಎಕ್ಸಾಮ್ ಕಂಡಕ್ಟ್ ಅಲ್ಲಿಗೆ ಮುಗಿಯೋದಲ್ಲ. ಟೆಕ್ಸ್ಟ್ ಬುಕ್ನ ಆಚೆಗೆ ಈ ವರ್ಷ ಎಷ್ಟು ಪುಸ್ತಕ ಓದ್ದೆ ನೀನು, ಯಾವ ಪುಸ್ತಕ ಓದ್ದೆ, ಈ ಪುಸ್ತಕ ಓದಿದೆಯಾ, ಅದರ ಮೇಲೆ ನಾನು ನಿನ್ನ ಕ್ವಶನ್ ಕೇಳ್ತೀನಿ, ಎಷ್ಟು ಪುಸ್ತಕ ಓದ್ದೆ, ನಿನ್ನ ಫ್ರೆಂಡ್ಸ್ ಯಾರು, ಏನೇನು ಚರ್ಚೆ ಮಾಡಿದೆ. ಪಾದಂ ಸಬ್ರಹ್ಮಚಾರಿಭ್ಯ ಪಾದಂ ಕಾಲಕ್ರಮೇಣ ಚ. ವಯಸ್ಸಾಗ್ತಾ ಆಗ್ತಾ ಆಗ್ತಾ ಇನ್ನು 4 ಆಣೆ ಶಿಕ್ಷಣ ಬರುತ್ತದೆ. ಹೀಗೆಲ್ಲ ಬಹಳ ಉದ್ದ ಇದೆ ಈ ಸಬ್ಜೆಕ್ಟ್. ರಾತ್ರಿ 11 ಗಂಟೆ ಆಗಿಬಿಟ್ಟಿದೆ. ನೀವು ಬೈಕೊಳ್ಳೋಕೆ ಮುಂಚೆ ನಾನು ನಿಲ್ಲಿಸಬೇಕಾಗಿದೆ.
ಆದರೆ ಪರಮ ಪೂಜ್ಯರಿಗೆ ಅವರಿಗೆ ಇದೆ, ನಾನು ಪ್ರಾರಂಭದಲ್ಲಿ ಹೇಳಿದ ಹಾಗೆ, ಇಂಥ ವಿಚಾರಗಳನ್ನೆಲ್ಲ ನಮ್ಮ ಜನರಿಗೆ ತಿಳಿಸೋಣ. ನಿಮಗೆ ಎಲ್ಲಿ ಗೊತ್ತಾಗಬೇಕು? ಇಂಥ ಕಾರ್ಯಕ್ರಮಕ್ಕೆ ಬರಲಿಲ್ಲ ಅಂದರೆ ಇಂಥ ವಿಚಾರಗಳು ನಿಮಗೆ ಎಲ್ಲಿ ಗೊತ್ತಾಗಬೇಕು? ಯಾರು ಹೇಳ್ತಾರೆ? ಟಿ ವಿ ಡಿಸ್ಕಷನ್ಸ್ ಬರುತ್ತಾ? ಟಿ ವಿನಲ್ಲಿ ಇಂಥ ಕಾರ್ಯಕ್ರಮಗಳು ಬರುತ್ತಾ? ಪ್ರತಿ ಮನೆಯಲ್ಲೂ ಬೆಳೆಯೋ ಮಗು ಇದೆ. ಮನೆಯಲ್ಲಿ ಬೆಳೆಯೋ ಮಗು ಇದ್ದರೆ ತಂದೆ ತಾಯಿ ಅಂದರೆ ಹೇಗೆ ಬದುಕಬೇಕು? ಎಲ್ಲಾದರೂ 5 ವಾಕ್ಯ ನೀವು ಓದಿದ್ದೀರಾ? ಯಾವುದಾದ್ರೂ 5 ವಾಕ್ಯ ಯಾರಾದರೂ ಮಾತನಾಡಿರೋದು? ಪರಮ ಪೂಜ್ಯರಂಥವರು, ಮಾನ್ಯ ಕಣ್ಣನ್ನಂಥವ್ರು ಯಾರು ಇಂಥವ್ರು ಸಿಕ್ಕಿದ್ರೆ ಚಿಂತಕರು ಅದನ್ನು ನೋಡ್ಬೋದೇ ಹೊರತು ಬೇರೆ ಎಲ್ಲಾದರೂ ನೀವು ನೋಡಿದ್ದೀರಾ? ನ್ಯೂಸ್ ಪೇಪರ್ ಆರ್ಟಿಕಲ್ ಓದಿದ್ದೀರಾ? ಪುಸ್ತಕ ಬರೆದಿದ್ದಾರಾ ಯಾರಾದರೂ? ಆದ್ದರಿಂದ ಸಾಮಾಜಿಕ ಕಾಳಜಿಯನ್ನು ತಮ್ಮ ಉಸಿರಾಗಿಸಿಕೊಂಡ ಮಹಾತ್ಮರು, ದೇ ಅಲೋನ್ ಲಿವ್ ಹೂ ಲಿವ್ ಫಾರ್ ಅದರ್ಸ್, ದಿ ರೆಸ್ಟ್ ಆರ್ ಮೋರ್ ಡೆಡ್ ದ್ಯಾನ್ ಅಲೈವ್ ಅಂತಾರೆ ವಿವೇಕಾನಂದರು. ಯಾರು ಇತರರ ಹಿತಕ್ಕಾಗಿ, ಇತರರ ಹಿತಕ್ಕಾಗಿ ಯಾರು ಬದುಕ್ತಾರೆ ಅವರು ಮಾತ್ರ ಬದುಕಿದ್ದಾರೆ, ಬೇರೆಯವರು ಬದುಕಿಯೂ ಸತ್ತಂತೆ. ತಿಳ್ಕೋಬೇಕಿದನ್ನೆಲ್ಲ. ನಾನು, ನನ್ನ ಹೆಂಡತಿ, ನನ್ನ ಮಕ್ಕಳು, ಏನು ಬಹಳ ದೊಡ್ಡದಿದೆ ಅದರಲ್ಲಿ? ಮತ್ತು ಒಂದೊಂದು ಮಗುವಿನಲ್ಲೂ ಎಷ್ಟು ಶಕ್ತಿ ಇದೆ ಗೊತ್ತಾ? ಕಲ್ಪನೆ ಇದೆಯಾ? ಆವಾಗಲೇ ಎಕ್ಸಾಂಪಲ್ ಕೊಟ್ಟೆ. 3 ತಿಂಗಳು ಸ್ಕೂಲಿಗೆ ಹೋದ ಎಡಿಸನ್, ವಿಶ್ವವಿಖ್ಯಾತ, 1,000 ಸಂಶೋಧನೆಗಳನ್ನು ಮಾಡ್ತಾನಲ್ಲ. ಹೇಗೆ ಮಾಡ್ದ? ಶ್ರೀಮಂತರ ಮನೆಯಲ್ಲಿ ಮುಸುರೆ ತಿಕ್ತಾ ಇದ್ದವಳು 2 ನೋಬೆಲ್ ಪ್ರೈಸ್ ತಗೊಳ್ತಾಳಲ್ಲ, ಹೇಗೆ ತಗೊಳ್ತಾಳೆ? ಅದು ಯಾವ ಶಿಕ್ಷಣ ಸಿಕ್ತವಳಿಗೆ? ಅದಲ್ವೇ ನಿಜವಾದ ಶಿಕ್ಷಣ? ನಿಜವಾದ ಶಿಕ್ಷಣ ಅದ? ಹೀಗೆ 10 ಹಲವು ಆಯಾಮಗಳಿದೆ ಈ ವಿಷಯಕ್ಕೆ. ಮುಂದೆ ಯಾವರಾದರೂ ಅವಕಾಶ ಸಿಕ್ಕಿದಾಗ ವಿಚಾರ ಮಾಡೋಣ. ಬಹಳ ಶ್ರದ್ಧೆಯಿಂದ ಕೇಳಿದಿರಿ. ಪರಮ ಪೂಜ್ಯರ ಜೊತೆ ನಾನು ಕೂಡ ನಿಜಕ್ಕೂ ಹೇಳಬೇಕು ಅಂತಂದರೆ, ನಾನು ಇಷ್ಟು ಗಟ್ಟಿಯಾಗಿ ಮಾತಾಡ್ತೀನ ಅಂತಲೇ ನನಗೆ ಕಾನ್ಫಿಡೆನ್ಸ್ ಇರಲಿಲ್ಲ. ನನಗೆ ಶುಗರ್ ಲೋ ಆಗಲಿಕ್ಕೆ ಶುರುವಾಗಿದೆ. ನಾವೆಲ್ಲ ಬಹಳ ಸಿಹಿಯಾದ ಜನ, ಬಹಳ ಸ್ವೀಟ್ ಜನ ನಾವು. ನಮ್ಮ ರಕ್ತವೇ ಸ್ವೀಟು. ಸೊ ಹೀಗಾಗಿ ನನಗೆ ಎನರ್ಜಿ ಇದೆಯಾ ಅಂತ ಡೌಟ್ ಇತ್ತು. ಆದರೆ ಸಹವಾಸ ದೋಷ, ಪರಮ ಪೂಜ್ಯರ ಪಕ್ಕದಲ್ಲಿ ಕೂತಾಗ ಎನರ್ಜಿ ತಾನೇ ಬರುತ್ತೆ. ಆ ಕಾರಣಕ್ಕೋಸ್ಕರವೇ ನಾನು ಕಾರ್ಯಕ್ರಮಕ್ಕೆ ಬಂದೆ ಅಂತ ಪ್ರಾರಂಭದಲ್ಲಿ ಹೇಳಿದೆ. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ. ಪರಮಾತ್ಮನ ಕೃಪೆ ನಿರಂತರ ಇರಲಿ. ನಮಸ್ಕಾರ.